ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಈವ್ನಿಂಗ್ ರೀಡಿಂಗಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಯಾವ ಎನರ್ಜಿ ಇದೆ ಅಂತ ನೋಡೋಣ. ಮೊದಲು ಕಾಮಾಗಿ ಕೂತ್ಕೊಳ್ಳಿ, ಡೀಪ್ ಬ್ರೀತನ್ನು ತಗೊಳ್ಳಿ, ನಿಮ್ಮ ಮೈಂಡ್ ಮತ್ತು ಮನಸ್ಸನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಈಗ ನಿಮ್ಮ ಪರ್ಸನ್ ಹೆಸರನ್ನು ಮನಸಾರೆ 3 ಬಾರಿ ನೆನಪಿಸ್ಕೊಳ್ಳಿ. ನಿಮ್ಮ ಪರ್ಸನ್ ಫೇಸನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಅವರು ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡ್ಕೊಳ್ಳಿ. ಅದಕ್ಕೂ ಮೊದಲು ಈ ರೀಡಿಂಗ್ ನಿಮ್ಮವರೆಗೂ ತಲುಪಿದೆ ಅಂದರೆ ಯು ಆರ್ ಸೋ ಬ್ಲೆಸ್ಡ್. ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ಹೇಳಿ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ನಿಮ್ಮ ಪರ್ಸನ್ ಎನರ್ಜಿಯನ್ನು ಫೀಲ್ ಮಾಡಿ. ಬ್ಯೂಟಿಫುಲ್ ಆಗಿರುವ ಎನರ್ಜಿ ಬಂದಾಗ ಅದನ್ನು ರಿಸೀವ್ ಮಾಡ್ಕೊಳ್ಳಿ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ಎಲ್ಲ ವಿಷಯಗಳು ಎಲ್ಲರಿಗೂ ಕೂಡ ಮ್ಯಾಚ್ ಆಗಬೇಕು ಅಂತ ಇಲ್ಲ. ನಿಮ್ಮ ಸಿಚುವೇಶನ್ಗೆ ಮ್ಯಾಚ್ ಆಗುವ ಎನರ್ಜಿ ಮಾತ್ರ ರಿಸೀವ್ ಮಾಡ್ಕೊಳ್ಳಿ. ಯಾವುದಾದ್ರೂ ಭಾಗ ನಿಮಗೆ ಮ್ಯಾಚ್ ಆಗಲಿಲ್ಲ ಅಂದರೆ ಅದನ್ನು ಫೋರ್ಸ್ ಆಗಿ ತಗೊಳ್ಬೇಡಿ. ಈ ರೀಡಿಂಗ್ನ ಉದ್ದೇಶ ಏನು ಅಂದರೆ, ಈ ಕ್ಷಣದ ಪ್ರೆಸೆಂಟ್ ಎನರ್ಜಿ ಹೇಗಿದೆ, ನಿಮ್ಮ ಪರ್ಸನ್ ಮನಸ್ಸಿನಲ್ಲಿ ಏನು ನಡೀತಾ ಇದೆ, ನಿಮ್ಮಿಬ್ಬರ ನಡುವೆ ಯಾವ ರೀತಿಯ ಎಮೋಷನ್ಸ್ ಅಥವಾ ವೈಬ್ಸ್ ನಡೀತಾ ಇದೆ, ಅದನ್ನು ನಿಮಗೆ ತಿಳಿಸುವ ಒಂದು ಸಣ್ಣ ಪ್ರಯತ್ನ ಅಷ್ಟೆ. ಹಾಗಾಗಿ ಓವರ್ ಆಗಿ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ. ನಿಮ್ಮ ಮನಸ್ಸನ್ನು ಅನಾವಶ್ಯಕ ಭಯಗಳಿಂದ ತುಂಬಿಸ್ಕೊಳ್ಬೇಡಿ. ಯಾವುದೇ ರಿಲೇಷನ್ಶಿಪ್ಪಲ್ಲಿ ಆಗಿರಲಿ, ಪಾಸಿಟಿವ್ ಎನರ್ಜಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮ್ಮಿಬ್ಬರ ಪ್ರೀತಿ ಅನ್ನೋದು ನಿಜವಾಗಿದ್ದರೆ, ಅದು ಪ್ಯೂರ್ ಆಗಿದ್ದರೆ, ಯೂನಿವರ್ಸ್ ಸೇರಿಸಬೇಕಾದ ಇಬ್ಬರನ್ನು ಯಾರೂ ಕೂಡ ಶಾಶ್ವತವಾಗಿ ದೂರ ಮಾಡೋದಕ್ಕೆ ಆಗೋದಿಲ್ಲ. ಆದರೆ ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ಬಲವಂತದಿಂದ ಯಾವ ರಿಲೇಷನ್ಶಿಪ್ ಕೂಡ ಉಳಿಯೋದಿಲ್ಲ. ಪ್ರೀತಿ ಅಂದರೆ ಅದು ಫೋರ್ಸ್ ಅಲ್ಲ, ಅದು ಅರ್ಥ ಮಾಡ್ಕೊಳ್ಳೋದು, ರೆಸ್ಪೆಕ್ಟ್, ಕೇರ್ ಮತ್ತು ನಿಜವಾದ ಕನೆಕ್ಷನ್. ಹಾಗಾಗಿ ಕಾಮ್ ಆಗಿರಿ, ಪಾಸಿಟಿವ್ ಆಗಿರಿ. ಯಾವುದು ನಿಮ್ಮದಾಗಿದೆಯೋ ಅದು ಸರಿಯಾದ ಟೈಮ್ನಲ್ಲಿ ನಿಮ್ಮ ಹತ್ರ ಬಂದೇ ಬರುತ್ತೆ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ರಿಗ್ರೆಟ್, ಕನ್ಫ್ಯೂಷನ್ ಆ್ಯಂಡ್ ಒಬ್ಸೆಷನ್ ಎನರ್ಜಿ. ನಿಮ್ಮ ಪಾರ್ಟ್ನರ್ ತುಂಬ ದೊಡ್ಡ ರಿಗ್ರೆಟ್ ಮತ್ತು ಗಿಲ್ಟ್ನಲ್ಲಿದ್ದಾರೆ. ಎಲ್ಲೋ ಒಂದು ಕಡೆ ಕನ್ಫ್ಯೂಸ್ಡ್ ಆಗಿದ್ದಾರೆ. ಏನು ಮಾಡಬೇಕು ಅನ್ನೋದು ಅವರಿಗೆ ಅರ್ಥ ಆಗ್ತಾ ಇಲ್ಲ ಪ್ರೆಸೆಂಟ್ ಎನರ್ಜಿ ಪ್ರಕಾರ. ಹಾರ್ಟ್ ಒಂದು ಮಾತು ಹೇಳ್ತಾ ಇದೆ, ಮೈಂಡ್ ಇನ್ನೊಂದು ಮಾತು ಹೇಳ್ತಾ ಇದೆ. ಹಾರ್ಟ್ ನಿಮ್ಮ ಕಡೆಗೆ ಬರಬೇಕು, ನಿಮ್ಮನ್ನ ಅಪ್ರೋಚ್ ಮಾಡಬೇಕು ಅಂತ ಹೇಳ್ತಾ ಇದೆ. ಆದರೆ ಮೈಂಡ್ ಅವರನ್ನು ತಡೆದು ನಿಲ್ಲಿಸ್ತಾ ಇದೆ. ಹೇಗೆ ಹೋಗೋದು, ಏನು ಮಾಡೋದು ಅನ್ನೋ ಕನ್ಫ್ಯೂಷನ್ನಲ್ಲಿದ್ದಾರೆ. ನಿಮ್ಮ ಬಗ್ಗೆ ಅವರು ತುಂಬ ಒಬ್ಸೆಷನ್ ಫೀಲ್ ಮಾಡ್ತಾ ಇದ್ದಾರೆ, ತುಂಬ ಡಿಸ್ಟರ್ಬ್ಡ್ ಆಗಿದ್ದಾರೆ. ಈ ರಿಲೇಷನ್ಶಿಪ್ಗಾಗಿ ಏನು ಮಾಡಬೇಕು ಅನ್ನೋ ರೀತಿ ರೆಡಿ ಇರುವ ಎನರ್ಜಿಯಲ್ಲಿದ್ದಾರೆ. ಯಾಕೆಂದರೆ ನಿಮ್ಮಿಬ್ಬರ ನಡುವೆ ಸಪ್ರೇಷನ್ ಆಗಿರ್ಬೋದು, ಬ್ರೇಕಪ್ ಆಗಿರ್ಬೋದು, ಅಥವಾ ಇಬ್ಬರು ಒಬ್ಬರಿಗೊಬ್ಬರು ದೂರ ಆಗಿರ್ಬೋದು, ಅಥವಾ ರಿಲೇಷನ್ಶಿಪ್ ಅನ್ನೋದು ಅಷ್ಟು ಡ್ಯಾಮೇಜ್ ಆಗಿರ್ಬೋದು. ಆನ್ ಆ್ಯಂಡ್ ಆಫ್ ಸಿಚುವೇಶನ್ ಇದ್ದರೂ ಅದು ಕೂಡ ಒಂದು ರೀತಿಯ ಸಪ್ರೇಷನ್ ಹಾಗೆ ಆಗಿರುತ್ತೆ. ಒಂದು ದಿನ ಕಾಲ್ ಮಾಡ್ತಾರೆ, ಇನ್ನೊಂದು ದಿನ ಮಾಡೋದಿಲ್ಲ. ಇದು ಕೂಡ ಒಂದು ರೀತಿಯ ಡಿಸ್ಟೆನ್ಸ್ ಕ್ರಿಯೇಟ್ ಮಾಡೋದು ಅಥವಾ ಸಪ್ರೇಷನ್ ಅನ್ನೋ ರೀತಿ ಆಗಿರುತ್ತೆ. ಅದು ಕೂಡ ಒಬ್ಬರನ್ನ ತುಂಬ ಕನ್ಫ್ಯೂಸ್ ಮಾಡುವ ಸಿಚುವೇಶನ್ ಆಗಿರುತ್ತೆ. ನಿಮಗೂ ಇವರಿಗೆ ಬೇಕಾಗಿರೋದು ಏನು ಅನ್ನೋ ಪ್ರಶ್ನೆ ಬರ್ತಾ ಇರ್ಬೋದು. ಮುಂದೆ ಹೋಗೋದಕ್ಕೂ ಬಿಡ್ತಾ ಇಲ್ಲ, ಹಿಂದೆ ಸರಿಯೋದಕ್ಕೂ ಆಗ್ತಾ ಇಲ್ಲ, ಇವರ ಹತ್ರನೂ ಹೋಗೋದಕ್ಕೆ ಆಗ್ತಾ ಇಲ್ಲ, ಇವರಿಂದ ಸಂಪೂರ್ಣ ದೂರ ಆಗೋದಕ್ಕೆ ಕೂಡ ಆಗ್ತಾ ಇಲ್ಲ. ಈ ರೀತಿ ಆನ್ ಆ್ಯಂಡ್ ಆಫ್ ಸಿಚುವೇಶನ್ ಕೂಡ ಇರಬಹುದು. ರಿಗ್ರೆಟ್ ಅಬೌಟ್ ದ ಪಾಸ್ಟ್ ಎನರ್ಜಿ. ನಿಮ್ಮ ಪಾರ್ಟ್ನರ್ ಈಗ ತುಂಬ ದೊಡ್ಡ ತಪ್ಪು ಮಾಡಿದ್ದಾನೆ ಅನ್ನೋ ಫೀಲಿಂಗ್ನಲ್ಲಿದ್ದಾರೆ. ನಾನು ಯಾಕೆ ಈ ರೀತಿ ಮಾಡಿದೆ, ಈಗ ಮಾಡದೇ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ಒಳಗೊಳಗಡೆ ತುಂಬ ರಿಗ್ರೆಟ್ ಮಾಡ್ತಾ ಇದ್ದಾರೆ. ನಿಮ್ಮನ್ನು ಅವರಿಂದ ದೂರ ಇಟ್ಟಿದ್ದು, ನಿಮ್ಮ ಜೊತೆಗೆ ಡಿಸ್ಟೆನ್ಸ್ ಕ್ರಿಯೇಟ್ ಮಾಡಿದ್ದು, ಅದೇ ಅವರ ಲೈಫ್ನ ದೊಡ್ಡ ತಪ್ಪು ಅನ್ನೋ ಫೀಲಿಂಗ್ ಅವ್ರಿಗೆ ಬರ್ತಾ ಇದೆ. ಟ್ರೂ ಲವ್ ವರ್ಸಸ್ ಫಿಯರ್ ಎನರ್ಜಿ. ಇಲ್ಲಿ ನೋಡಿದ್ರೆ ನಿಮ್ಮಿಬ್ಬರ ನಡುವೆ ಕ್ಯಾಸ್ಟ್, ಕಲ್ಚರ್, ರಿಲಿಜನ್, ಸ್ಟೇಟಸ್ ಅಥವಾ ಬೇರೆ ಡಿಫ್ರೆನ್ಸಸ್ ಇರಬಹುದು. ಆದರೆ ನೀವು ಅವರನ್ನು ಯಾವಾಗಲೂ ಟ್ರೂ ಲವ್ನಿಂದ ಪ್ರೀತಿಸಿದ್ದೀರಾ. ಆ ಡಿಫ್ರೆನ್ಸಸ್ ಬಗ್ಗೆ ನೀವು ಯಾವತ್ತೂ ಯೋಚನೆ ಮಾಡಲಿಲ್ಲ. ಅವರಿಗೆ ರಿಸ್ಕ್ ತಗೊಳ್ಳೋದಕ್ಕೆ ಕೂಡ ನೀವು ರೆಡಿ ಇದ್ರಿ. ಅವರಿಗಾಗಿ ಏನು ಬೇಕಾದರೂ ಮಾಡೋದಕ್ಕೆ ನೀವು ರೆಡಿ ಇದ್ರಿ. ಆದರೆ ಅವರು ಮಾತ್ರ ಯಾವಾಗಲೂ ಮುಂದೆ ಬರೋದಕ್ಕೆ ಹೆದರಿದ್ದಾರೆ, ಅಥವಾ ತುಂಬ ಫಿಯರ್ನಲ್ಲಿದ್ದಾರೆ, ಅಥವಾ ಕೆಲವೊಮ್ಮೆ ತುಂಬ ಕ್ಲವರ್ ಆಗಿ ಸಿಚುವೇಶನನ್ನು ಹ್ಯಾಂಡಲ್ ಮಾಡಿದ್ದಾರೆ. ನೀವು ಈ ಕನೆಕ್ಷನ್ನಲ್ಲಿ ಯಾವಾಗಲೂ ಸ್ಟೆಬಿಲಿಟಿ ಬೇಕು, ಲಾಯಲ್ಟಿ ಬೇಕು, ಹಾನೆಸ್ಟಿ ಬೇಕು, ಕಮಿಟ್ಮೆಂಟ್ ಬೇಕು, ಫಾರ್ ಎವರ್ ಜೊತೆಗಿರಬೇಕು, ಆ ರೀತಿ ಥಿಂಕ್ ಮಾಡಿದ್ದೀರಾ. ಕನಿಷ್ಠ ಒಬ್ಬರ ಜೊತೆಗೆ ಲಾಯಲ್ ಆಗಿ ಇರಬೇಕು, ನಿಮ್ಮ ಜೊತೆಗೆ ಅವರು ಲಾಯಲ್ ಆಗಿ ಇರಬೇಕು, ಲಾಯಲ್ಟಿಯನ್ನು ಅವರಿಂದ ಬಯಸಿದ್ದೀರಾ. ಆದರೆ ನೀವು ಬಯಸದೇ ಇರೋದನ್ನು ಅವರು ಮತ್ತೆ ಮತ್ತೆ ಮಾಡಿದ್ದಾರೆ. ಪೇಯ್ನ್, ಡಿಸ್ಟೆನ್ಸ್ ಆ್ಯಂಡ್ ಟೇಕಿಂಗ್ ಯು ಫಾರ್ ಗ್ರಾಂಟೆಡ್ ಎನರ್ಜಿ ಪ್ರಕಾರ ಅವರು ನಿಮಗೆ ನೋವು ಕೊಟ್ಟಿದ್ದಾರೆ, ತೊಂದರೆ ಕೊಟ್ಟಿದ್ದಾರೆ, ಡಿಸ್ಟೆನ್ಸ್ ಕ್ರಿಯೇಟ್ ಮಾಡಿದ್ದಾರೆ, ಅಥವಾ ನಿಮ್ಮನ್ನು ಫಾರ್ ಗ್ರಾಂಟೆಡ್ ತೊಗೊಂಡಿರ್ಬೋದು. ಆದರೆ ಒಂದು ವಿಷಯ ಕ್ಲಿಯರ್ ಆಗಿರೋದು, ನೀವು ಮಾತ್ರ ಈ ರಿಲೇಷನ್ಶಿಪ್ಪಲ್ಲಿ ಯಾವಾಗಲೂ ಓಪನ್ ಹಾರ್ಟ್ ಇಟ್ಕೊಂಡು ಎಲ್ಲವನ್ನು ಕೊಟ್ಟಿದ್ದೀರಾ. ನಿಮ್ಮಿಂದ ಏನು ಸಾಧ್ಯವಿತ್ತೋ ಅದನ್ನೆಲ್ಲ ಮಾಡಿದ್ದೀರಾ. ಅವರ ಜೊತೆಗೆ ಇರೋದಕ್ಕಾಗಿ ಬೇಕಾದರೆ ಏನು ಎಫರ್ಟ್ ಹಾಕಬೇಕೋ ಅದೆಲ್ಲವನ್ನು ಮಾಡಿದ್ದೀರಾ. ಒಂದು ಸಮಯದಲ್ಲಿ ಈ ಎನರ್ಜಿ ತುಂಬ ಸ್ಟ್ರಾಂಗ್ ಆಗಿತ್ತು, ಈಗ ನೀವು ತುಂಬ ಹರ್ಟ್ ಆಗಿರ್ಬೋದು.
ಅದು ಸಹಜ. ಯಾಕೆಂದರೆ ಒಬ್ಬ ವ್ಯಕ್ತಿ ಎಷ್ಟು ದಿನ ಈ ರೀತಿ ಎಫರ್ಟ್ ಹಾಕೋದಕ್ಕೆ ಸಾಧ್ಯ, ಎಷ್ಟು ದಿನ ಪ್ರಯತ್ನ ಮಾಡೋದಕ್ಕೆ ಸಾಧ್ಯ, ಎಷ್ಟು ದಿನ ಇಂಪಾರ್ಟೆನ್ಸ್ ಕೊಡೋದಕ್ಕೆ ಸಾಧ್ಯ. ಎದುರಿನ ವ್ಯಕ್ತಿಗೆ ವ್ಯಾಲ್ಯೂನೇ ಗೊತ್ತಿಲ್ಲ ಅಂದಮೇಲೆ, ನಿಮ್ಮ ಕೇರ್ಗೆ ಅವರಿಗೆ ಯಾವುದೇ ವ್ಯಾಲ್ಯೂ ಇಲ್ಲ ಅಂದಮೇಲೆ, ನಿಮ್ಮ ಲವ್ಗೆ ರೆಸ್ಪೆಕ್ಟ್ ಇಲ್ಲ ಅಂದಮೇಲೆ, ಹಾಗಿದ್ದಾಗ ಎಷ್ಟು ದಿನ ಒಬ್ಬರು ಮಾತ್ರ ರಿಲೇಷನ್ಶಿಪ್ ಕ್ಯಾರಿ ಮಾಡಬಹುದು. ಹೌ ಟು ಅಪ್ರೋಚ್ ಯು ಎನರ್ಜಿ. ಈಗ ನಿಮ್ಮ ಪಾರ್ಟ್ನರ್ ಯೋಚನೆ ಮಾಡ್ತಾ ಇರೋದು ಒಂದು ವಿಷಯ, ಇವರನ್ನು ಹೇಗೆ ಮತ್ತೆ ಅಪ್ರೋಚ್ ಮಾಡೋದು, ಮಾತು ಹೇಗೆ ಶುರು ಮಾಡೋದು, ಆ ದೊಡ್ಡ ತಪ್ಪನ್ನು ಹೇಗೆ ಸರಿ ಮಾಡೋದು. ಅವರು ಮಾಡಿದ್ದು ಸಣ್ಣ ತಪ್ಪಲ್ಲ, ಸಣ್ಣ ತಪ್ಪುಗಳು ಅವರಿಂದ ಮೊದಲು ಆಗಿರ್ಬೋದು, ಆದರೆ ಈಗ ಮಾಡಿದ ತಪ್ಪು ತುಂಬ ದೊಡ್ಡದು ಅನ್ನೋ ರಿಯಲೈಸೇಷನ್ ಅವ್ರಿಗೆ ಬಂದಿದೆ. ಅದನ್ನು ಹೇಗೆ ಕರೆಕ್ಟ್ ಮಾಡಬೇಕು ಅನ್ನೋದು ಅವರಿಗೆ ಅರ್ಥ ಆಗ್ತಾ ಇಲ್ಲ. ಈ ಕಾರಣದಿಂದ ಅವರು ತುಂಬ ಟೆನ್ಷನ್ನಲ್ಲಿದ್ದಾರೆ, ತುಂಬ ಡಿಸ್ಟರ್ಬ್ಡ್ ಆಗಿದ್ದಾರೆ. ವಾಟ್ ಯು ಸಿ ಇಸ್ ನಾಟ್ ವಾಟ್ ದೇ ಫೀಲ್. ನಿಮಗೆ ಕೆಲವೊಮ್ಮೆ ಹೀಗೆ ಅನ್ನಿಸ್ತಿರಬಹುದು, ಅವರು ನಾನಿಲ್ಲದೆ ಮೂವ್ ಆನ್ ಆಗಿಬಿಟ್ರಾ, ನನ್ನ ನೆನಪೇ ಇಲ್ವಾ, ಮಿಸ್ ಮಾಡ್ತಾ ಇಲ್ವಾ. ಯಾಕೆಂದರೆ ನೀವು ಅವರನ್ನು ಹ್ಯಾಪಿಯಾಗಿ ನೋಡ್ತಾ ಇದ್ದೀರಾ. ಬಹುಶಃ ನೀವು ಅವರನ್ನು ಎದುರಿಗೆ ನೋಡಿರ್ಬೋದು, ಅಥವಾ ಸೋಷಿಯಲ್ ಮೀಡಿಯಾ ಮೂಲಕ ನೋಡಿರ್ಬೋದು, ಅಥವಾ ಯಾರಾದರೂ ಹೇಳಿರ್ಬೋದು. ಯಾವುದೇ ರೀತಿಯಲ್ಲಿ ನೋಡಿದ್ರೂ ಕೂಡ ಅವರು ಎಂಜಾಯ್ ಮಾಡ್ತಾ ಇರೋ ರೀತಿ ನಿಮಗೆ ಕಾಣ್ಬೋದು. ಆಗ ನಿಮಗೆ ಅನ್ನಿಸ್ಬೋದು, ನಾನು ಮಾತ್ರ ಇಲ್ಲೇ ಸ್ಟಕ್ ಆಗಿದ್ದೀನಿ, ಇವರ ಲೈಫ್ ಮಾತ್ರ ಚೆನ್ನಾಗಿ ಹೋಗ್ತಾ ಇದೆ. ಅದನ್ನು ನೋಡಿದ ದಿನದಿಂದ ದಿನಕ್ಕೆ ನೀವು ಮನಸ್ಸಿನ ಒಳಗಡೆ ಡೌನ್ ಆಗ್ತಾ ಇದ್ದೀರಾ, ತುಂಬ ಬೇಜಾರಾಗ್ತಾ ಇದೆ. ನಾನಿಲ್ಲದೆ ಇಷ್ಟು ಹ್ಯಾಪಿ ಆಗಿರೋದು ಯಾಕೆ ಆ್ಯಕ್ಷನ್ ತಗೊಳ್ತಾ ಇಲ್ಲ, ಯಾಕೆ ಕಮ್ಯುನಿಕೇಷನ್ ಮಾಡ್ತಾ ಇಲ್ಲ, ಇಂಥ ಪ್ರಶ್ನೆಗಳು ನಿಮ್ಮ ಮನಸ್ಸಿನಲ್ಲಿ ಬಂದಿರಬಹುದು. ದೇ ಮಿಸ್ ಯು ಮೋರ್ ದೆನ್ ಯು ಥಿಂಕ್. ಈ ಎನರ್ಜಿ ಇದೆ, ನಿಮಗೆ ಕಾಣಿಸ್ತಾ ಇಲ್ಲ ಅಷ್ಟೇ, ಅವ್ರು ನಿಮ್ಮನ್ನು ಅಷ್ಟೇ ಮಿಸ್ ಮಾಡ್ತಾ ಇದ್ದಾರೆ. ಬಹುಶಃ ನಿಮಗಿಂತಲೂ ಹೆಚ್ಚು ಮಿಸ್ ಮಾಡ್ತಾ ಇದ್ದಾರೆ. ಯಾಕೆಂದರೆ ಅವರಿಗೆ ನಿಮ್ಮಿಂದ ಕಂಪ್ಲೀಟ್ ಲವ್ ಸಿಕ್ಕಿತ್ತು, ಕಂಪ್ಲೀಟ್ ಕೇರ್ ಸಿಕ್ಕಿತ್ತು, ಕಂಪ್ಲೀಟ್ ಎಮೋಷನ್ ಸಿಕ್ಕಿತ್ತು. ನೀವು ಕೊಟ್ಟಷ್ಟು ಪ್ಯೂರ್ ಲವ್ ಅವರಿಗೆ ಜೀವನದಲ್ಲಿ ಯಾರಿಂದಲೂ ಸಿಕ್ಕಿರಲಿಲ್ಲ. ಅದರಿಂದ ಈಗ ಅವರಿಗೆ ಒಂದು ದೊಡ್ಡ ರಿಯಲೈಸೇಷನ್ ಬಂದಿದೆ, ನಾನು ಯಾರನ್ನು ದೂರ ಮಾಡಿಕೊಂಡೆ ಅಂತ ಅವರಿಗೆ ಈಗ ಅರ್ಥ ಆಗ್ತಾ ಇದೆ. ಯುವರ್ ವ್ಯಾಲ್ಯೂ ಇನ್ ದೇರ್ ಹೈಸ್ ಎನರ್ಜಿ. ಈಗ ಅವರು ನಿಮ್ಮನ್ನು ತುಂಬ ಹೈ ವ್ಯಾಲ್ಯೂ ಇರುವ ವ್ಯಕ್ತಿಯಾಗಿ ನೋಡ್ತಾ ಇದ್ದಾರೆ. ಯಾವಾಗಲೂ ಪಾಸಿಟಿವ್ ಆಗಿದ್ದವರು, ಹಾರ್ಟ್ ಕ್ಲೀನ್ ಇದ್ದವರು ನೀವು. ನಿಮ್ಮ ಫೀಲಿಂಗ್ಸ್ ತುಂಬ ಪ್ಯೂರ್ ಆಗಿತ್ತು, ನೀವು ಅವರ ಫೀಲಿಂಗ್ಸ್ಗೆ ವ್ಯಾಲ್ಯೂ ಕೊಟ್ಟಿದ್ದೀರಾ, ಯಾವಾಗಲೂ ಕೇರ್ ಮಾಡಿದವರು ನೀವು. ಅಂತಹ ವ್ಯಕ್ತಿಯಾಗಿ ನಿಮ್ಮನ್ನು ನೋಡ್ತಾ ಇದ್ದಾರೆ. ಬಹುಶಃ ಅವರಿಗೆ ಅಷ್ಟೊಂದು ಕೇರ್ ಅವರ ಫ್ಯಾಮಿಲಿಯಿಂದಲೂ ಸಿಕ್ಕಿರಲಿಲ್ವೇನೋ. ನೀವು ಕೊಟ್ಟಷ್ಟು ಲವ್, ನೀವು ಕೊಟ್ಟಷ್ಟು ಕೇರ್, ನೀವು ಮಾಡಿದಷ್ಟು ಸಪೋರ್ಟ್ ಇನ್ನೊಬ್ಬರು ಮಾಡೋದು ತುಂಬ ಕಷ್ಟ. ಅದಕ್ಕಾಗಿ ಈಗ ನಿಮ್ಮಿಂದ ಬಂದಿರುವ ಡಿಸ್ಟೆನ್ಸ್ ಅವರಿಗೆ ಸಹಿಸೋದಕ್ಕೆ ಆಗ್ತಾ ಇಲ್ಲ, ನಿಮ್ಮನ್ನು ತುಂಬ ಮಿಸ್ ಮಾಡ್ತಾ ಇದ್ದಾರೆ. ಬ್ಯಾಲೆನ್ಸ್, ಕಮಿಟ್ಮೆಂಟ್ ಆ್ಯಂಡ್ ಕಾನ್ಸ್ಟೆಂಟ್ ಥಾಟ್ಸ್. ಇಲ್ಲಿ ಅವರ ಎನರ್ಜಿ ಪ್ರಕಾರ ಪಾರ್ಟ್ನರ್ ಈಗ ಸಿಚುವೇಶನನ್ನು ಬ್ಯಾಲೆನ್ಸ್ ಮಾಡಬೇಕು ಅಂತ ಬಯಸ್ತಾ ಇದ್ದಾರೆ. ಈ ರಿಲೇಷನ್ಶಿಪ್ಪನ್ನು ಸರಿಯಾಗಬೇಕು ಅನ್ನೋ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ದಿನವೂ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ಮ ಬಗ್ಗೆ ತುಂಬ ಡೀಪಾಗಿ ಅವರ ಮನಸ್ಸಿನಲ್ಲಿ ಫೀಲಿಂಗ್ಸ್ ಅನ್ನೋದು ಜಾಸ್ತಿ ಆಗ್ತಾ ಇದೆ. ಈ ರಿಲೇಷನ್ಶಿಪ್ ಉಳಿಸ್ಕೊಳ್ಬೇಕಾದ್ರೆ ಏನು ಮಾಡಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ತುಂಬ ಟೆನ್ಷನ್ನಲ್ಲಿದ್ದಾರೆ, ತುಂಬ ವರೀಡ್ ಆಗಿರ್ತಾರೆ. ಅವರಿಗೆ ಒಂದು ಫಿಯರ್ ಕೂಡ ಇದೆ, ಬಹುಶಃ ನೀವು ಇವರ ಲೈಫ್ನಿಂದ ಮೂವ್ ಆನ್ ಆಗಿ ಹೋಗಿದ್ದೀರಾ, ನೀವು ತುಂಬ ಹ್ಯಾಪಿಯಾಗಿದ್ದೀರಾ, ಬಹುಶಃ ಇವರನ್ನು ಸಂಪೂರ್ಣ ಫರ್ಗೆಟ್ ಮಾಡಿರ್ಬೋದು ಅಂತ ಮತ್ತೆ ಮತ್ತೆ ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ಮ ಬಗ್ಗೆ ಪ್ರತಿಯೊಂದು ವಿಷಯವನ್ನು ತಿಳ್ಕೊಳ್ಬೇಕು ಅನ್ನೋ ಕ್ಯೂರಿಯಾಸಿಟಿ ಅವರಲ್ಲಿದೆ. ನಿಮ್ಮ ಲೈಫ್ನಲ್ಲಿ ಏನಾಗ್ತಾ ಇದೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಎ ಬಿಗ್ ಆಫರ್ ಆ್ಯಂಡ್ ಕಮಿಟ್ಮೆಂಟ್ ಎನರ್ಜಿ. ಈಗ ಅವರ ಮನಸ್ಸಿನಲ್ಲಿ ಒಂದು ದೊಡ್ಡ ಡಿಸಿಷನ್ ಬೆಳೀತಾ ಇದೆ. ನಿಮ್ಮನ್ನು ಅಪ್ರೋಚ್ ಮಾಡಬೇಕು, ಕಮಿಟ್ಮೆಂಟ್ ಕೊಡಬೇಕು, ಸ್ಟೆಬಿಲಿಟಿ ಕೊಡಬೇಕು, ನೀವು ಯಾವಾಗಲೂ ಎಕ್ಸ್ಪೆಕ್ಟ್ ಮಾಡಿದ್ದನ್ನೇ ಈಗ ಕೊಡಬೇಕು ಅನ್ನೋ ಫೀಲಿಂಗ್ ಅವರಲ್ಲಿದೆ. ಈ ರಿಲೇಷನ್ಶಿಪ್ಪಲ್ಲಿ ನೀವು ಯಾವಾಗಲೂ ಬಯಸಿದ್ದು ಕಮಿಟ್ಮೆಂಟ್, ಸೆಕ್ಯೂರಿಟಿ, ಸ್ಟೆಬಿಲಿಟಿ, ಅದನ್ನೇ ಈಗ ನಿಮಗೆ ಆಫರ್ ಮಾಡಬೇಕು ಅಂತ ಅವರು ಯೋಚನೆ ಮಾಡ್ತಾ ಇದ್ದಾರೆ. ನಿಧಾನವಾಗಿ ಫ್ಲೋ ಜೊತೆಗೆ ಮುಂದೆ ಸಾಗ್ತಾ ಇದ್ದಾರೆ. ಹೊರಗಿನಿಂದ ಏನೂ ತೋರಿಸ್ತಾ ಇರಬಹುದು, ಒಳಗೊಳಗಡೆ ತುಂಬ ದೊಡ್ಡ ಡಿಸಿಷನ್ ತಗೊಳ್ತಾ ಇದ್ದಾರೆ. ಈ ಕನೆಕ್ಷನ್ಗೆ ಮತ್ತೆ ಪೀಸ್ ತರಬೇಕು ಅನ್ನೋ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ಟಯರ್ಡ್ ಆಫ್ ದ ಸಿಚುವೇಶನ್ ಎನರ್ಜಿ. ಈ ಸಿಚುವೇಶನಿಂದ ಅವರು ತುಂಬ ಟಯರ್ಡ್ ಆಗಿದ್ದಾರೆ. ಲೈಫ್ನಿಂದಲೂ, ಪ್ರಾಬ್ಲಮ್ಸಿಂದಲೂ, ಮೆಂಟಲ್ ಪ್ರೆಷರಿಂದಲೂ, ಎಲ್ಲದರಲ್ಲೂ ಟಯರ್ಡ್ ಆಗಿದ್ದಾರೆ. ಅವರ ಮನಸ್ಸಿನಲ್ಲಿ ನೀವಿದ್ದೀರಾ, ನಿಮ್ಮ ನೆನಪು ಮಾತ್ರ ಇದೆ. ಈ ರಿಲೇಷನ್ಶಿಪ್ಪಲ್ಲಿ ಸಕ್ಸಸ್ ಬೇಕು ಅನ್ನೋ ಆಸೆ ಮಾತ್ರ ಉಳ್ಕೊಂಡಿದೆ. ಆದರೆ ಹೇಗೆ, ಯಾವಾಗ, ಯಾವ ರೀತಿಯಲ್ಲಿ ಅನ್ನೋದು ಅವರಿಗೆ ಅರ್ಥ ಆಗ್ತಾ ಇಲ್ಲ. ಅವರಿಗೆ ಒಂದು ಸರಿಯಾದ ಮನಸ್ಥಿತಿಯಲ್ಲಿ ಕೂತ್ಕೊಂಡು ಯೋಚನೆ ಮಾಡಬೇಕು ಅನ್ನೋ ಫೀಲ್ ಇದೆ. ಹೇಗೆ ಅಪ್ರೋಚ್ ಮಾಡಬೇಕು ಅಂತ ಯಾವುದಾದ್ರೂ ಒಂದು ದಾರಿ ಸಿಗಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ನಿಮಗಾಗಿ ದೊಡ್ಡ ಸ್ಟೆಪ್ ತಗೊಳ್ಬೇಕು ಅನ್ನೋ ನಿರ್ಧಾರ ಅವರೊಳಗೆ ಬಂದಿದೆ. ರನ್ನಿಂಗ್ ಅವೇ ಫ್ರಮ್ ಕಮಿಟ್ಮೆಂಟ್ ಎನರ್ಜಿ. ಇಲ್ಲಿವರೆಗೆ ಅವ್ರಿಗೂ ನಿಮಗೆ ಬೇಕಿದ್ದ ಕೇರ್ ಕೊಡಲಿಲ್ಲ, ನಿಮ್ಮ ಫೀಲಿಂಗ್ಸ್ ಅರ್ಥ ಮಾಡ್ಕೊಳ್ಳಿಲ್ಲ, ನಿಮ್ಮನ್ನು ಹರ್ಟ್ ಮಾಡಿದ್ದು, ನಿಮ್ಮ ಎಕ್ಸ್ಪೆಕ್ಟೇಷನ್ ಪೂರೈಸಲಿಲ್ಲ. ಕಮಿಟ್ಮೆಂಟ್ ಅನ್ನೋ ಮಾತು ಬಂದಾಗಲೆಲ್ಲ ಹಿಂದೆ ಸರಿದ್ರು.
ಒಂದ್ಸಲ ಹತ್ತಿರಕ್ಕೆ ಬರ್ತಾಯಿದ್ರು ಮತ್ತು ದೂರ ಹೋಗ್ತಾಯಿದ್ರು. ಅದಕ್ಕಾಗಿ ಈ ರಿಲೇಷನ್ಶಿಪ್ ಆನ್ ಆ್ಯಂಡ್ ಆಫ್ ಆಗ್ತಾ ಹೋಗಿರ್ಬೋದು. ಅವ್ರಿಗೆ ಕಮಿಟ್ಮೆಂಟ್ ಬಗ್ಗೆ ಫಿಯರ್ ಇತ್ತು. ಕಮಿಟ್ಮೆಂಟ್ ಕೊಟ್ಟರೆ ಪ್ರಾಬ್ಲಮ್ಸ್ ಬರುತ್ತೆ, ಫ್ಯಾಮಿಲಿ ಏನು ಹೇಳ್ತಾರೆ, ಬೇರೆ ಇಶ್ಯೂಸ್ ಬರುತ್ತಾ, ಇಂತಹ ಹಲವಾರು ಭಯಗಳು ಅವರನ್ನು ತಡೆದು ಸ್ಟಕ್ ಮಾಡಿ ನಿಲ್ಲಿಸಿತ್ತು. ಆದರೆ ಈಗ ಆ ರಿಯಾಲಿಟಿಯನ್ನು ಅಕ್ಸೆಪ್ಟ್ ಮಾಡ್ತಾ ಇರುವ ಎನರ್ಜಿಯಲ್ಲಿದ್ದಾರೆ. ಈ ಸಲ ಕಮಿಟ್ಮೆಂಟ್ನಿಂದ ಓಡ್ ಹೋಗದೆ ಅದನ್ನು ಫೇಸ್ ಮಾಡಬೇಕು ಅನ್ನೋ ಥಾಟ್ ಅವರೊಳಗೆ ಬರ್ತಾ ಇದೆ. ಈಕ್ವಲ್ ಗಿವ್ ಆ್ಯಂಡ್ ಟೇಕ್ ಎನರ್ಜಿ. ಈ ರಿಲೇಷನ್ಶಿಪ್ಪಲ್ಲಿ ಈಗ ಅವರು ಈಕ್ವಲ್ ಗಿವ್ ಆ್ಯಂಡ್ ಟೇಕ್ ಮಾಡಬೇಕು ಅಂತ ಬಯಸ್ತಾ ಇದ್ದಾರೆ. ಇಲ್ಲಿವರೆಗೆ ಈ ರಿಲೇಷನ್ಶಿಪ್ಪಲ್ಲಿ ಇನ್ವೆಸ್ಟ್ ಮಾಡಿದವರು ನೀವೇ, ಮೊದಲ ಸ್ಟೆಪ್ ಹಾಕಿದವರು ನೀವೇ, ಹೆಚ್ಚು ಎಫರ್ಟ್ಸ್ ಹಾಕಿದವರು ನೀವೇ, ಹೆಚ್ಚು ಲವ್ ಕೊಟ್ಟವರು ನೀವೇ, ಹೆಚ್ಚು ಸ್ಯಾಕ್ರಿಫೈಸ್ ಕೂಡ ನೀವೇ ಮಾಡಿದ್ದೀರಾ. ಆದರೆ ರಿಲೇಷನ್ಶಿಪ್ ಅಂದರೆ ಒಬ್ಬರ ಪ್ರಯತ್ನದಿಂದ ಮಾತ್ರ ನಡೆಯೋದಿಲ್ಲ. ಎರಡೂ ಕಡೆ ಬ್ಯಾಲೆನ್ಸ್ ಇರಬೇಕು, ಈಕ್ವಲ್ ಎಫರ್ಟ್ಸ್ ಇರಬೇಕು, ಈಕ್ವಲ್ ಲವ್ ಇರಬೇಕು. ಆದರೆ ಈಗ ಅವರಿಗೆ ಅರ್ಥ ಆಗ್ತಾ ಇದೆ, ಅದಕ್ಕಾಗಿ ಈ ಸಲ ನೀವು ಕೊಟ್ಟಷ್ಟೇ ಅಲ್ಲ, ಅದಕ್ಕಿಂತಲೂ ಹೆಚ್ಚು ರಿಟರ್ನ್ ಆಗಿ ಎಫರ್ಟ್ ಹಾಕಬೇಕು ಅನ್ನೋ ಎನರ್ಜಿಯಲ್ಲಿದ್ದಾರೆ. ಡೀಪ್ ಸೋಲ್ ಕನೆಕ್ಷನ್ ಎನರ್ಜಿ. ನಿಮ್ಮಿಬ್ಬರ ನಡುವೆ ತುಂಬ ಡೀಪ್ ಸೋಲ್ ಕನೆಕ್ಷನ್ ಇದೆ. ನಿಮ್ಮಿಬ್ಬರ ನಡುವೆ ಸಾಮಾನ್ಯ ಅಟ್ರಾಕ್ಷನ್ ಮಾತ್ರ ಅಲ್ಲ, ಒಬ್ಬರನ್ನೊಬ್ಬರು ತುಂಬ ಡೀಪಾಗಿ ಫೀಲ್ ಮಾಡುವ ಕನೆಕ್ಷನ್ ಇದು. ಕೆಲವರಿಗೆ ಇದು ಸೋಲ್ಮೇಟ್ ಕನೆಕ್ಷನ್ ಆಗಿರ್ಬೋದು ಅನ್ನೋ ಎನರ್ಜಿ ಇದೆ. ಇನ್ನು ನಿಮ್ಮ ಲೈಫ್ನಲ್ಲೂ ಅವರ ಲೈಫ್ನಲ್ಲೂ ಕೆಲವೊಂದು ಕಾರ್ಮಿಕ್ ಸಿಚುವೇಶನ್ಗಳು ಇರ್ಬೋದು. ಸೊ ಅದರಿಂದ ಈ ಕನೆಕ್ಷನಲ್ಲಿ ಬ್ಲಾಕೇಜಸ್ ಬರ್ತಾ ಇರ್ಬೋದು, ಸಿಚುವೇಶನ್ ಅಡ್ಡ ಬರ್ತಾ ಇರ್ಬೋದು, ರಿಯೂನಿಯನ್ ಡಿಲೇ ಆಗ್ತಾ ಇರ್ಬೋದು. ರಿಲೇಷನ್ಶಿಪ್ ಮುಂದೆ ಸಾಗಬೇಕಾದ್ರೆ ಆ ಜಾಗದಲ್ಲಿ ಮತ್ತೆ ಮತ್ತೆ ಪ್ರಾಬ್ಲಮ್ಸ್ ಅನ್ನೋದು ಕ್ರಿಯೇಟ್ ಆಗ್ತಾ ಇದೆ, ನೆಗೆಟಿವ್ ಥಿಂಗ್ಸ್ ನಡೀತಾ ಇದೆ, ಸಿಚುವೇಶನ್ ಅಡ್ಡ ಬರ್ತಾ ಇದೆ. ಇವೆಲ್ಲವೂ ಈ ಕನೆಕ್ಷನ್ ಮೇಲೆ ಪರಿಣಾಮ ಬೀರ್ತಾ ಇರುವಂತಹ ಎನರ್ಜಿ. ಯು ಆರ್ ದೇರ್ ವರ್ಡ್ ಎನರ್ಜಿ. ಆದರೂ ನೀವು ಅವರ ವರ್ಡ್, ನೀವು ಅವರ ಹ್ಯಾಪಿನೆಸ್, ನೀವು ಅವರ ಲವ್. ಆದರೆ ಈ ರಿಲೇಷನ್ಶಿಪ್ಗಾಗಿ ಅವ್ರು ಏನೂ ಮಾಡ್ತಾ ಇಲ್ಲ ಅನ್ನೋ ಹಾಗೆ ಹೊರಗಿನಿಂದ ಕಾಣಿಸ್ಬೋದು. ಅದರ ಕಾರಣ ಅವರಿಗೆ ನಿಮ್ಮ ವ್ಯಾಲ್ಯೂ ಈಗ ಸಂಪೂರ್ಣ ಅರ್ಥ ಆಗ್ತಾ ಇದೆ, ನಿಮ್ಮ ಇಂಪಾರ್ಟೆನ್ಸ್ ಈಗ ರಿಯಲೈಸ್ ಆಗ್ತಾ ಇದೆ. ಮೊದಲು ನೀವಿಲ್ಲದೆ ಅವರು ದೂರ ಇರ್ಬೋದು ಅಂತ ಅವ್ರಿಗೆ ಅನಿಸಿರ್ಬಹುದು, ಆದರೆ ಈಗ ಅದು ಸಾಧ್ಯ ಇಲ್ಲ ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಇದೆ. ನಿಮ್ಮನ್ನು ಈಗ ಅವರು ತುಂಬ ಹೈ ವ್ಯಾಲ್ಯೂ ಇರುವ ವ್ಯಕ್ತಿಯಾಗಿ ನೋಡ್ತಾ ಇದ್ದಾರೆ. ಮೊದಲು ಅವರು ನಿಮ್ಮಲ್ಲೇ ಡಿಫೆಕ್ಟ್ಸ್ ಹುಡುಕ್ತಾ ಇದ್ರು, ಪ್ರತಿ ವಿಷಯದಲ್ಲೂ ಪ್ರಾಬ್ಲಮ್ಸ್ ನೋಡ್ತಾ ಇದ್ರು, ಬೇರೆ ಕಡೆ ಅಟೆನ್ಷನ್ ಹೋಗ್ತಾ ಇತ್ತು. ಆದರೆ ಈಗ ಅವರ ಥಾಟ್ಸ್ನಲ್ಲಿ, ಅವರ ಮೈಂಡ್ನಲ್ಲಿ, ಅವರ ಹಾರ್ಟ್ನಲ್ಲಿ ನೀವು ಮಾತ್ರ ಇದ್ದೀರಾ. ಮತ್ತೆ ಮತ್ತೆ ನಿಮ್ಮ ನೆನಪು ಅನ್ನೋದು ಬರ್ತಾ ಇದೆ. ಹೀಲಿಂಗ್ ದ ಪಾಸ್ಟ್ ಎನರ್ಜಿ. ಈಗ ಅವರು ಪಾಸ್ಟನ್ನು ಸರಿ ಮಾಡಬೇಕು ಅಂತ ಬಯಸ್ತಾ ಇದ್ದಾರೆ. ಆಗ ನಡೆದ ಎಲ್ಲ ತಪ್ಪುಗಳಿಂದ ಕಲಿಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಆ ಮಿಸ್ಟೇಕ್ಸನ್ನು ಕರೆಕ್ಟ್ ಮಾಡಬೇಕು ಅನ್ನೋ ಆಸೆ ಬಂದಿದೆ. ಯಾಕೆಂದರೆ ಆ ಪಾಸ್ಟ್ನಲ್ಲೇ ತುಂಬ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗಿದ್ದು, ಅದರಿಂದಲೇ ಡಿಸ್ಟೆನ್ಸ್ ಅನ್ನೋದು ಬಂತು, ಸೆಪ್ರೇಷನ್ ಆಯಿತು, ರಿಲೇಷನ್ಶಿಪ್ ಡ್ಯಾಮೇಜ್ ಆಯಿತು. ಇದನ್ನೆಲ್ಲ ಹೇಗೆ ಸರಿ ಮಾಡಬೇಕು, ಈಗ ಹೇಗಾದರೂ ಸರಿಪಡಿಸ್ಬೇಕು ಅನ್ನೋ ಡಿಸೈರ್ ಅವರೊಳಗೆ ಇದೆ. ಕಂಪ್ಲೀಟ್ ಚೇಂಜ್ ಎನರ್ಜಿ. ಅವರ ಮೈಂಡ್ಸೆಟ್ ಚೇಂಜ್ ಆಗ್ತಾ ಇದೆ. ತಪ್ಪು ನನ್ನಿಂದಲೇ ಆಯಿತು ಅನ್ನೋ ಅಕ್ಸೆಪ್ಟೆನ್ಸ್ ಬರ್ತಾ ಇದೆ. ರಿಲೇಷನ್ಶಿಪ್ಪನ್ನು ನಾನು ಅರ್ಥ ಮಾಡ್ಕೊಳ್ಳಿಲ್ಲ, ನಾನೇ ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡಿದೆ ಅನ್ನೋ ರಿಯಲೈಸೇಷನ್ ಬರ್ತಾ ಇದೆ. ಈಗ ಸಿಚುವೇಶನ್ ಚೇಂಜ್ ಮಾಡಬೇಕು, ಲೈಫ್ ಚೇಂಜ್ ಮಾಡಬೇಕು, ರಿಲೇಷನ್ಶಿಪ್ ಚೇಂಜ್ ಮಾಡಬೇಕು. ಅವರ ಥಾಟ್ ಪ್ರೊಸೆಸ್ ಕೂಡ ಪಾಸಿಟಿವ್ ಆಗ್ತಾ ಇದೆ. ನಿಮ್ಮ ಜೊತೆ ಒಂದು ನ್ಯೂ ಬಿಗಿನಿಂಗ್ ಮಾಡಬೇಕು ಅನ್ನೋ ಎನರ್ಜಿ ತುಂಬ ಸ್ಟ್ರಾಂಗ್ ಆಗಿದೆ. ದೇ ಸಿ ಯು ಆ್ಯಸ್ ಎ ಸ್ಟಾರ್ ಎನರ್ಜಿ. ಈಗ ಅವರು ನಿಮ್ಮನ್ನು ತುಂಬ ಬ್ರೈಟ್ ಪರ್ಸನಾಗಿ ನೋಡ್ತಾ ಇದ್ದಾರೆ. ನಿಮ್ಮ ಲೈಫ್ ಚೆನ್ನಾಗಿ ಸಾಗ್ತಾ ಇದೆ ಅನ್ನೋ ಫೀಲಿಂಗ್ ಅವರಿಗಿದೆ. ನೀವು ಶೈನ್ ಆಗ್ತಾ ಇದ್ದೀರಾ ಅನ್ನೋ ಹಾಗೆ ಅವ್ರಿಗೆ ಕಾಣಿಸ್ತಾ ಇದೆ. ನಾನು ದೂರ ಹೋದ್ಮೇಲೆ ಇವರ ಲೈಫ್ ಇನ್ನೂ ಬೆಟರ್ ಆಗಿರ್ಬೋದು ಅಂತ ಅವ್ರಿಗೆ ಅನ್ನಿಸ್ತಾ ಇದೆ. ಆದರೆ ಅವರ ಲೈಫ್ ಮಾತ್ರ ನೀವಿಲ್ಲದೆ ಸ್ಟಕ್ ಆಗಿದೆ ಅನ್ನೋ ಫೀಲಿಂಗ್ ಅವರಲ್ಲಿ ಬರ್ತಾ ಇದೆ. ಹೊರಗಿನಿಂದ ಯಾವುದೇ ರೀತಿ ಕಾಣಿಸ್ಕೊಂಡ್ರೂ ಕೂಡ ಒಳಗೊಳಗಡೆ ಅವರು ಹ್ಯಾಪಿ ಇಲ್ಲ. ನೀವಿಲ್ಲದೆ, ನಿಮ್ಮಿಂದ ದೂರ ಆಗಿ ತುಂಬ ಡೀಪ್ ಡೌನ್ ಫೀಲ್ ಮಾಡ್ತಾ ಇದ್ದಾರೆ ಅನ್ನೋ ಎನರ್ಜಿ ಇದೆ. ಪೀಸ್, ಡಿಸ್ಟೆನ್ಸ್ ಆ್ಯಂಡ್ ಟೇಕಿಂಗ್ ಎ ರಿಸ್ಕ್ ಎನರ್ಜಿ. ಈ ರಿಲೇಷನ್ಶಿಪ್ಪಲ್ಲಿ ಮತ್ತೆ ಪೀಸ್ ಬರಬೇಕು, ನಿಮ್ಮಿಬ್ಬರ ನಡುವೆ ಬಂದಿರುವ ಡಿಸ್ಟೆನ್ಸ್ ಮುಗಿಬೇಕು. ನೀವಿಬ್ಬರು ಈಗ ಫಿಸಿಕಲ್ ಆಗಿ ದೂರ ಇರ್ಬೋದು ಅಥವಾ ಎಮೋಷ್ನಲ್ ಆಗಿ ದೂರ ಆಗಿರ್ಬೋದು. ಯಾವ ಕಾರಣದಿಂದ ಈ ಸಪ್ರೇಷನ್ ಬಂದಿದ್ರೂ ಕೂಡ, ದೂರ ಬಂದಿದ್ರೂ ಕೂಡ, ಆ ದೂರವನ್ನು ಕಡಿಮೆ ಮಾಡಬೇಕು ಅನ್ನೋ ಸ್ಟ್ರಾಂಗ್ ಡಿಸೈರ್ ಅವರೊಳಗೆ ಇದೆ. ಅದಕ್ಕಾಗಿ ಏನು ಮಾಡಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಲಾಂಗ್ ಡಿಸ್ಟೆನ್ಸ್ ಇದ್ದರೆ ನಿಮ್ಮನ್ನು ಭೇಟಿ ಮಾಡೋದಕ್ಕೆ ಟ್ರಾವೆಲ್ ಮಾಡುವ ಎನರ್ಜಿಯಲ್ಲಿದ್ದಾರೆ, ನಿಮ್ಮನ್ನು ಅಪ್ರೋಚ್ ಮಾಡುವ ಎನರ್ಜಿಯಲ್ಲಿದ್ದಾರೆ. ಕನಿಷ್ಠ ಪಕ್ಷ ನಿಮ್ಮನ್ನು ಒಂದು ಸಲ ನೋಡಬೇಕು, ಏನಾದರೂ ಒಂದು ಸ್ಟೆಪ್ ತಗೊಳ್ಬೇಕು ಅಂತ ಅವರು ಯೋಚನೆ ಮಾಡ್ತಾ ಇದ್ದಾರೆ. ವಾಚಿಂಗ್ ಯು ಎನರ್ಜಿ. ಅವರು ನಿಮ್ಮ ಬಗ್ಗೆ ಗಮನ ಇಡ್ತಾ ಇದ್ದಾರೆ. ನಿಮ್ಮ ಲೈಫ್ನಲ್ಲಿ ಏನಾಗ್ತಾ ಇದೆ, ಏನು ನಡೀತಾ ಇದೆ ಎಲ್ಲವನ್ನು ತಿಳ್ಕೊಳ್ಳುವ ಪ್ರಯತ್ನ ಮಾಡ್ತಾ ಇದ್ದಾರೆ. ನಿಮ್ಮ ಬಗ್ಗೆ ಅಪ್ಡೇಟ್ಸ್ ತಿಳ್ಕೊಳ್ಬೇಕು ಅನ್ನೋ ಆಸೆ ಅವರಲ್ಲಿದೆ. ಅವ್ರಿಗೀಗ ಬ್ಯಾಲೆನ್ಸ್ ಬೇಕು, ಪೀಸ್ ಬೇಕು, ಈ ಕನೆಕ್ಷನ್ ಮತ್ತೆ ಸರಿಯಾಗಬೇಕು ಅನ್ನೋ ಫೀಲಿಂಗ್ ಇದೆ. ರೆಡಿ ಟು ಟೇಕ್ ಎ ರಿಸ್ಕ್ ಎನರ್ಜಿ. ಈ ಸಲ ರಿಸ್ಕ್ ತಗೊಳ್ಬೇಕು ಅನ್ನೋ ಥಾಟ್ ಅವರೊಳಗೆ ಬರ್ತಾ ಇದೆ.
ನಿಮ್ಮ ಹತ್ರ ಬರೋದ್ರಿಂದ ಏನಾದರೂ ಪ್ರಾಬ್ಲಮ್ಸ್ ಬಂದರೂ ಕೂಡ, ಬೇರೆ ಯಾವುದೇ ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡಿದ್ರೂ ಕೂಡ, ಯಾವುದೇ ಸಿಚುವೇಶನ್ ಬಂದರೂ ಕೂಡ ಈ ಕನೆಕ್ಷನ್ಗಾಗಿ ಫೈಟ್ ಮಾಡಬೇಕು ಅನ್ನೋ ಎನರ್ಜಿಯಲ್ಲಿದ್ದಾರೆ. ಯಾಕೆಂದರೆ ಈ ಕನೆಕ್ಷನನ್ನು ಅವರು ತುಂಬ ಡೀಪಾಗಿ ಫೀಲ್ ಮಾಡ್ತಾ ಇದ್ದಾರೆ. ಹೊರಗಿನಿಂದ ಮೂವ್ ಆನ್ ಆದ ಹಾಗೆ ಕಾಣಿಸಿದ್ರು ಕೂಡ ಹಾರ್ಟ್ನಲ್ಲಿ, ಮೈಂಡ್ನಲ್ಲಿ ನೀವು ಮಾತ್ರ ಇದ್ದೀರಾ. ಅವರಿನ್ನೂ ಮೂವ್ ಆನ್ ಆಗಿಲ್ಲ ಅನ್ನೋ ಎನರ್ಜಿಯಲ್ಲಿದ್ದಾರೆ. ಹೆವಿ ರಿಗ್ರೆಟ್ ಆ್ಯಂಡ್ ಗಿಲ್ಟ್ ಎನರ್ಜಿ. ಅವರು ಈಗ ಹೆವಿ ಗಿಲ್ಟ್ನಲ್ಲಿದ್ದಾರೆ. ತುಂಬ ರಿಗ್ರೆಟ್ ಮಾಡ್ತಾ ಇದ್ದಾರೆ. ನಾನು ಏನು ಮಾಡಿಬಿಟ್ಟೆ, ಯಾಕೆ ಈ ರೀತಿ ಮಾಡಿದೆ ಅಂತ ಅವರನ್ನೇ ಅವರು ಪ್ರಶ್ನೆ ಮಾಡ್ಕೊಳ್ತಾ ಇದ್ದಾರೆ. ಸಪ್ರೇಷನ್ ಅವ್ರಿಗೆ ಇಷ್ಟ ಇಲ್ಲ, ಡಿಸ್ಟೆನ್ಸ್ ಅವ್ರಿಗೆ ಇಷ್ಟ ಇಲ್ಲ. ಕಂಪೇರಿಂಗ್ ದ ಪಾಸ್ಟ್ ಆ್ಯಂಡ್ ಪ್ರೆಸೆಂಟ್ ಎನರ್ಜಿ. ಈಗ ಅವರು ತಮ್ಮ ಪ್ರೆಸೆಂಟ್ ಲೈಫನ್ನು ನಿಮ್ಮ ಜೊತೆಗೆ ಇದ್ದ ಪಾಸ್ಟ್ ಜೊತೆ ಕಂಪೇರ್ ಮಾಡ್ತಾ ಇದ್ದಾರೆ. ನಿಮ್ಮ ಜೊತೆಗೆ ಇದ್ದ ಲೈಫ್ ಫ್ರೆಶ್ ಆಗಿತ್ತು, ಪಾಸಿಟಿವ್ ಆಗಿತ್ತು, ಪೀಸ್ ಇತ್ತು, ಲವ್ ಇತ್ತು. ಆದರೆ ಈಗ ಲೈಫ್ ಎಂಟಿ ಆಗಿದೆ, ಡ್ರೈ ಆಗಿದೆ, ನೆಗೆಟಿವ್ ಆಗಿದೆ. ಈ ಡಿಫ್ರೆನ್ಸ್ ಅವ್ರಿಗೆ ತುಂಬ ಕ್ಲಿಯರಾಗಿ ಕಾಣ್ತಾ ಇದೆ. ಹಾಗಾಗಿ ನನ್ನ ಕಂಪ್ಲೀಟ್ ಹ್ಯಾಪಿನೆಸ್ ಇವರ ಜೊತೆ ಅನ್ನೋ ರಿಯಲೈಸೇಷನ್ ಅವ್ರಿಗೆ ಬರ್ತಾ ಇದೆ. ಸಕ್ಸಸ್ ಇನ್ ದಿಸ್ ರಿಲೇಷನ್ಶಿಪ್ ಎನರ್ಜಿ. ಈ ರಿಲೇಷನ್ಶಿಪ್ಪಲ್ಲಿ ಸಕ್ಸಸ್ ಬೇಕು ಅನ್ನೋ ಆಸೆ ಈಗ ಅವರೊಳಗೆ ತುಂಬ ಸ್ಟ್ರಾಂಗ್ ಆಗಿದೆ. ಒಂದು ಫಿಯರ್ ಮಾತ್ರ ಇದೆ, ಈಗ ತುಂಬ ಲೇಟ್ ಆಗಿದೆ, ಇವ್ರು ನನ್ನನ್ನು ಅಕ್ಸೆಪ್ಟ್ ಮಾಡ್ತಾರಾ, ಇವರ ಲೈಫ್ನಲ್ಲಿ ಮೂವ್ ಆನ್ ಆಗಿ ಹೋಗಿದ್ದಾರಾ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಈ ಸಲ ರಿಲೇಷನ್ಶಿಪ್ಪನ್ನು ದೂರ ಮಾಡ್ಕೊಳ್ಬಾರ್ದು ಅನ್ನೋ ಡೆಟರ್ಮಿನೇಷನ್ ಅವರೊಳಗಡೆ ತುಂಬ ಜಾಸ್ತಿ ಇದೆ. ಅಂಡರ್ಸ್ಟ್ಯಾಂಡಿಂಗ್ ಎನರ್ಜಿ. ಈಗ ಅವರಿಗೆ ಯಾರು ನಿಜವಾಗ್ಲೂ ತಮ್ಮವರು, ಯಾರು ಅಲ್ಲ ನಿಧಾನವಾಗಿ ಅರ್ಥ ಆಗ್ತಾ ಇದೆ. ಯಾವ ಸಿಚುವೇಶನ್ನಿಂದ ಅವರು ತಪ್ಪು ಮಾಡಿದ್ರು ಅದೆಲ್ಲವೂ ಅವರ ಮನಸ್ಸಿನಲ್ಲಿ ಬರ್ತಾ ಇದೆ. ಈ ರಿಲೇಷನ್ಶಿಪ್ ಹಾಳಾಗೋದಕ್ಕೆ ಯಾವ ಸಿಚುವೇಶನ್ಗಳನ್ನು ಅವರು ಬೇರೆ ಬೇರೆ ರೀತಿಯಲ್ಲಿ ಎದುರು ಹಾಕ್ಕೊಂಡ್ರು ಅನ್ನೋದು ಥಿಂಕ್ ಮಾಡ್ತಾ ಇದ್ದಾರೆ. ಅವರೀಗ ತುಂಬ ಅಲೋನ್ ಫೀಲ್ ಮಾಡ್ತಾ ಇದ್ದಾರೆ, ಫ್ರಸ್ಟ್ರೇಷನ್ನಲ್ಲಿದ್ದಾರೆ, ಒಳಗೊಳಗಡೆ ತುಂಬ ಡೌನ್ ಆಗ್ತಾ ಇದ್ದಾರೆ. ಒಂದು ಟೈಮ್ನಲ್ಲಿ ನಿಮ್ಮ ಬಗ್ಗೆ ಅವರ ಇಂಟೆನ್ಷನ್ ಸರಿಯಾಗದೇ ಇರಬಹುದು, ಆದರೆ ಈಗ ಅವರ ಇಂಟೆನ್ಷನ್ ಸಂಪೂರ್ಣ ಬದಲಾಗಿದೆ. ಈಗ ಅವರು ಮನಸ್ಸಿನಲ್ಲಿ ನಿಮ್ಮ ಜೊತೆಗೆ ಎಲ್ಲವನ್ನ ಸರಿ ಮಾಡಬೇಕು ಅನ್ನೋ ಆಸೆಯಲ್ಲಿದ್ದಾರೆ. ಈಕ್ವಲ್ ಲವ್ ಎನರ್ಜಿಯ ಪ್ರಕಾರ ಈಗ ಅವರು ಈ ರಿಲೇಷನ್ಶಿಪ್ಪಲ್ಲಿ ಈಕ್ವಲ್ ಗಿವ್ ಆ್ಯಂಡ್ ಟೇಕ್ ಮಾಡಬೇಕು ಅಂತ ಬಯಸ್ತಾ ಇದ್ದಾರೆ. ನಿಮ್ಮಿಬ್ಬರ ನಡುವೆ ಇರುವ ಯಾವುದೇ ಸಿಚುವೇಶನ್ ಇದ್ದರೂ ಅದು ಪಾಸಿಟಿವ್ ಕನೆಕ್ಷನ್ ಆಗಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ನ್ಯಾಚುರಲ್ ಅಟ್ರಾಕ್ಷನ್ ಅನ್ನೋ ರೀತಿ ಫೀಲ್ ಮಾಡ್ತಾ ಇದ್ದಾರೆ. ಅದನ್ನೆಲ್ಲ ಅವರಿಗೆ ತುಂಬ ಡೀಪಾಗಿ ಫೀಲ್ ಮಾಡ್ತಾ ಇದ್ದಾರೆ. ನಿಮ್ಮಿಬ್ಬರ ನಡುವೆ ಇರುವ ಬಾಂಡನ್ನು ಈಗ ಅವರು ಇನ್ನಷ್ಟು ವ್ಯಾಲ್ಯೂ ಮಾಡ್ತಾ ಇದ್ದಾರೆ. ನನಗೆ ಇಷ್ಟೊಂದು ಅರ್ಥ ಮಾಡಿಕೊಂಡ ವ್ಯಕ್ತಿಯನ್ನು ನಾನು ದೂರ ಮಾಡಿಕೊಂಡೆ, ನನ್ನನ್ನು ಜಡ್ಜ್ ಮಾಡದೆ ಅಕ್ಸೆಪ್ಟ್ ಮಾಡಿದ ವ್ಯಕ್ತಿಯನ್ನು ನಾನು ದೂರ ಮಾಡಿಕೊಂಡೆ, ನನಗಾಗಿ ಎಲ್ಲವನ್ನು ಮಾಡಲು ರೆಡಿ ಇದ್ದ ವ್ಯಕ್ತಿಯನ್ನು ನಾನು ದೂರ ಮಾಡಿಕೊಂಡೆ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅದು ತುಂಬ ರಿಗ್ರೆಟ್ ಆಗ್ತಾ ಇದೆ ಅವ್ರಿಗೆ. ನಿಮ್ಮ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇದ್ದಾರೆ. ಅವರ ಥಾಟ್ಸ್ನಲ್ಲೂ ಅವರ ಮನಸ್ಸಿನಲ್ಲೂ ನೀವು ಇದ್ದೀರಾ ಅನ್ನೋ ಎನರ್ಜಿ ಇದೆ. ಲೋನ್ಲಿನೆಸ್ ಆ್ಯಂಡ್ ನ್ಯೂ ಬಿಗಿನಿಂಗ್ ಎನರ್ಜಿ. ಈಗ ಅವರು ತುಂಬ ಅಲೋನ್ ಫೀಲ್ ಮಾಡ್ತಾ ಇದ್ದಾರೆ. ನೀವು ಇದ್ದಾಗ ಈ ರೀತಿ ಒಂಟಿತನ ಯಾವತ್ತೂ ಇರಲಿಲ್ಲ. ನೀವು ಇದ್ದಾಗ ಎಲ್ಲವೂ ಪಾಸಿಟಿವ್ ಅನ್ನಿಸ್ತಾ ಇತ್ತು. ಈಗ ಮಾತ್ರ ಲೈಫ್ ಎಂಟಿ ಆಗಿರುವ ಫೀಲಿಂಗ್ ಅವ್ರಿಗೆ ಬರ್ತಾ ಇದೆ. ತುಂಬ ಫ್ರಸ್ಟ್ರೇಷನ್, ತುಂಬ ಲೋನ್ಲಿನೆಸ್, ತುಂಬ ಎಮೋಷ್ನಲ್ ಪೇಯ್ನ್ ಇವೆಲ್ಲದರ ನಡುವೆ ಇವರಿದ್ದಾರೆ. ಆದರೆ ಇದೇ ಸಮಯದಲ್ಲಿ ಅವರೊಳಗೆ ಒಂದು ನ್ಯೂ ಬಿಗಿನಿಂಗ್ ಆಗ್ತಾ ಇದೆ. ನೆಗೆಟಿವ್ ಮೈಂಡ್ಸೆಟ್ನಿಂದ ಪಾಸಿಟಿವ್ ಮೈಂಡ್ಸೆಟ್ ಕಡೆಗೆ ಅವರು ಬದಲಾಗ್ತಾ ಇದ್ದಾರೆ. ಈಗ ನಿಮ್ಮ ಬಗ್ಗೆ ಅವರು ಥಿಂಕಿಂಗ್ ಸಂಪೂರ್ಣ ಪಾಸಿಟಿವ್ ಆಗಿದೆ. ನಿಮಗಿಂತ ಒಳ್ಳೆಯವರು ಯಾರೂ ಇಲ್ಲ ಅನ್ನೋ ರೀತಿ ಫೀಲ್ ಮಾಡ್ತಾ ಇದ್ದಾರೆ. ಪ್ಲ್ಯಾನಿಂಗ್ ಟು ಫಿಕ್ಸ್ ಎವ್ರಿಥಿಂಗ್ ಎನರ್ಜಿ. ಈಗ ಅವರು ಒಂದೇ ವಿಷಯ ಯೋಚನೆ ಮಾಡ್ತಾ ಇದ್ದಾರೆ. ಏನೇ ಮಾಡಿದ್ರೂ ಎಲ್ಲ ಸರಿಯಾಗುತ್ತೆ, ಯಾವ ರೀತಿಯಲ್ಲಿ ಎಫರ್ಟ್ಸ್ ಹಾಕಬೇಕು, ಹೇಗೆ ರಿಲೇಷನ್ಶಿಪ್ ಮತ್ತು ಬಿಲ್ಡ್ ಮಾಡಬೇಕು ಅಂತ ಥಿಂಕ್ ಮಾಡ್ತಾ ಇದ್ದಾರೆ. ಈ ರಿಲೇಷನ್ಶಿಪ್ಪನ್ನು ಇನ್ನಷ್ಟು ಡಿಲೇ ಮಾಡೋದಕ್ಕೆ ಅವ್ರಿಗೆ ಇಷ್ಟ ಇಲ್ಲ. ಇನ್ನಷ್ಟು ಡಿಸ್ಟೆನ್ಸ್ ಅನ್ನೋದು ಕೂಡ ಅವ್ರಿಗೆ ಬೇಡ. ಯಾಕೆಂದರೆ ಈ ಸಪ್ರೇಷನ್ ಅವರ ಮೇಲೆ ತುಂಬ ಮೆಂಟಲ್ ಪ್ರೆಷರ್ ಅನ್ನೋದನ್ನು ತಂದಿದೆ, ತುಂಬ ಡಿಸ್ಟರ್ಬ್ ಮಾಡಿದೆ. ಹಾಗಾಗಿ ಈ ಸಲ ಏನು ಬೇಕಾದರೂ ಮಾಡಬೇಕಾದ್ರೂ, ಎಷ್ಟು ಎಫರ್ಟ್ಸ್ ಬೇಕಾದರೂ ಹಾಕಬೇಕಾದ್ರೂ ಈ ರಿಲೇಷನ್ಶಿಪ್ ಉಳಿಸ್ಕೊಳ್ಬೇಕು ಅನ್ನೋ ಸ್ಟ್ರಾಂಗ್ ಇಂಟೆನ್ಷನ್ ಅವರಲ್ಲಿದೆ. ಒಟ್ಟಾರೆ ಈ ರೀಡಿಂಗಲ್ಲಿ ನಿಮ್ಮ ಪಾರ್ಟ್ನರ್ ಈಗ ಹೆವಿ ರಿಗ್ರೆಟ್ನಲ್ಲಿದ್ದಾರೆ. ನಿಮ್ಮ ವ್ಯಾಲ್ಯೂ ಅವರಿಗೆ ಸಂಪೂರ್ಣ ಅರ್ಥ ಆಗ್ತಾ ಇದೆ. ನಿಮ್ಮನ್ನು ತುಂಬ ಮಿಸ್ ಮಾಡ್ತಾ ಇರುವ ಎನರ್ಜಿಯಲ್ಲಿದ್ದಾರೆ. ಹೊರಗಿನಿಂದ ಮೂವ್ ಆನ್ ಆದ ಹಾಗೆ ನಿಮಗೆ ಕಾಣಿಸ್ಕೊಂಡ್ರೂ ಕೂಡ ಒಳಗೊಳಗಡೆ ಇನ್ನೂ ನಿಮ್ಮ ಪ್ರೀತಿಯಲ್ಲಿ ಸ್ಟಕ್ ಆಗಿದ್ದಾರೆ. ಈ ರಿಲೇಷನ್ಶಿಪ್ಪಲ್ಲಿ ಬ್ಯಾಲೆನ್ಸ್ ತರಬೇಕು, ಕಮಿಟ್ಮೆಂಟ್ ಕೊಡಬೇಕು, ಡಿಸ್ಟೆನ್ಸ್ ತರಬೇಕು, ಮತ್ತೆ ಕಮ್ಯುನಿಕೇಷನ್ ಶುರು ಮಾಡಬೇಕು, ರಿಯೂನಿಯನ್ ಆಗಬೇಕು ಅನ್ನೋ ಸ್ಟ್ರಾಂಗ್ ಡಿಸೈರ್ ಅವರೊಳಗಡೆ ಇದೆ. ಅವರು ಮಾಡಿದ ತಪ್ಪನ್ನು ಸರಿ ಮಾಡಬೇಕು ಅನ್ನೋ ಆಸೆ ಅವರಲ್ಲಿದೆ. ಇಲ್ಲಿವರೆಗೆ ನಿಮ್ಮಿಂದ ಮಾತ್ರ ಎಫರ್ಟ್ಸ್ ಬಂದಿದ್ದರೆ ಈಗ ಅವರ ಕಡೆಯಿಂದಲೂ ಈಕ್ವಲ್ ಎಫರ್ಟ್ಸ್ ಹಾಕಬೇಕು ಅನ್ನೋ ರಿಯಲೈಸೇಷನ್ ಅವರಿಗೆ ಬಂದಿದೆ. ಇದು ಇವತ್ತಿನ ಈ ಪರ್ಸನ್ನ ಈವ್ನಿಂಗ್ ಎನರ್ಜಿ. ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿ. ಇನ್ನೊಂದು ಬ್ಯೂಟಿಫುಲ್ ರೀಡಿಂಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ಗೆ ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಗಾಡ್ ಬ್ಲೆಸ್ ಯು ಆಲ್.